ಖಾಸಗಿಯವರು ಆವಾಗ ಖಾಸಗಿಯವರಂತಲ್ಲ, O&M ಅಂದರೆ ಅದು ಸರ್ಕಾರ ಪ್ಲಸ್ ಪ್ರೈವೇಟ್ ಅಂತ ಲೀಸ್ ಥರ. ಆವಾಗ ಪ್ರಾಪರ್ಟಿನೂ ಸರ್ಕಾರದಲ್ಲೇ ಉಳಿಯೋದು. ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆಯೋ ಅದು ಇಲ್ಲೂ ಅದೇ ರೀತಿ ನಡ್ಸ್ಕೊಂಡು ಬರೋರೇನು. ಈಗ ಸರ್ಕಾರವೇ ಮಾಡಬೇಕಂತ ಹೋರಾಟ ಮಾಡಿದವ್ರು ಈಗ ಬಂದು ಆನ್ಸರ್ ಕೊಡಬೇಕು. ಅವ್ರು ಆವತ್ತಿನ ಮೀಟಿಂಗಲ್ಲಿ ಇದನ್ನೇ ನಾನು ಕೇಳಿದಾಗ, ಇಲ್ಲ ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊಳ್ತೀವಿ, ಈ ಸತಿ ಒಂದು ಸತಿ ಸರ್ಕಾರ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಇದ್ದು ಅದನ್ನು ಏನೂ ಇದಾಗ್ತಿದ್ದಂಗೆ ಪ್ರಾಬ್ಲಮ್ ಬರ್ದಿದ್ದಂಗೆ ನಾವು ನೋಡ್ಕೋತೀವಿ ಅಂದರು. ಅವರೆಲ್ಲ ಎಲ್ಲಿ ಆ ಲೀಡರ್ಸು? ವೈ ಆರ್ ದೇ ಕೀಪಿಂಗ್ ಕ್ವಾಯ್ಟ್ ನಾವು? ಇಷ್ಟೊಂದು ದೊಡ್ಡ ಅನೌನ್ಸ್ಮೆಂಟ್ ಸರ್ಕಾರ ಮಾಡಿದಾಗ ಅವರೇ ಈ ಪ್ರಶ್ನೆನ ಯಾಕೆ ಕೇಳ್ತಿಲ್ಲ? ಹಾಗಾದರೆ ಮೈ ಶುಗರ್ ಕಾರ್ಖಾನೆಯ ಒಂದು ಪರಿಸ್ಥಿತಿ ಏನು, ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಯಾರು ಕೇಳ್ತಾ ಇಲ್ಲ? ಅವರೆಲ್ಲ ನಿಲ್ಲಿಸಿ ಈಗ ಕೇಳಬೇಕು ಈ ಪ್ರಶ್ನೆನ. ಖಂಡಿತ ಖಂಡಿತ ಖಂಡಿತ. ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೌದು ಹೌದು, ಅದನ್ನು ಉಳಿಸ್ಕೋಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ. ಅದು ಮೇಡಮ್, ಇಲ್ಲ ಸ್ಥಳೀಯ ಶಾಸಕರು ಹೇಳ್ತಿರುವಂಥದ್ದು ಅದನ್ನ ದೂರ ತೆಗೆದುಕೊಳ್ಳೋದಿಲ್ಲ. 2 ಕಿಲೋಮೀಟರ್ ದೂರದಲ್ಲಿ ಬೇರೆ ಮಾಡ್ತೀವಿ, ಇಲ್ಲಿ ಒಂದು IT ಹಬ್ನ ಸಾಫ್ಟ್ವೇರ್ ಇದನ್ನು ಮಾಡ್ತೀವಿ, ಇಲ್ಲಿವರೆಗೂ ಉದ್ಯೋಗ ಬರುತ್ತೆ. ಇಲ್ಲಿಂದ ಬೆಂಗಳೂರಿಂದ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಬೆಂಗಳೂರು ಇಲ್ಲಿ ಬರ್ಬೋದು, ಮೈಸೂರು ಇಲ್ಲಿ ಬರ್ಬೋದು, ಇಲ್ಲಿವರೆಗೆ ಇನ್ನು 100 ವರ್ಷಕ್ಕೆ ಉದ್ಯೋಗ ಆಗುತ್ತೆ ಅನ್ನೋಂಥದ್ದು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನ ಕೆಲವೊಂದು ಹೇಳ್ತಾರೆ. ನೀವು ಈ ಹೊಸ ಕಾರ್ಖಾನೆ ಅಂತ ಏನು ಪ್ಲ್ಯಾನ್ ಮಾಡಿದಿರೋ ಅದನ್ನು ಎಲ್ಲಿ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಕಾರ್ಖಾನೆಗೆ ಬದಲು ನೀವು IT ಪಾರ್ಕೇ ಮಾಡಿ. ಯಾರು ಬೇಡ ಅಂದವರು? ಐ ವೆಲ್ಕಮ್ ಇಟ್. ಎಲ್ರಿಗೂ ಅದು ಒಂದು ವೆಲ್ಕಮಿಂಗ್ ವಿಷಯ ತಾನೇ ಅದು. ಯಾರು ಬೇಡ ಅಂತಾರೆ? ನೀವು ಒಂದು ಸಾಫ್ಟ್ವೇರ್ ಪಾರ್ಕ್ನ ಮಂಡ್ಯದಲ್ಲಿ ಮಾಡ್ತೀರಾ ಅಂದರೆ? ಅನೌನ್ಸ್ಮೆಂಟ್ಸು ಈ ಥರದ್ದು ನಾವು ನೂರಾರು ಸಾವಿರಾರು ಕೇಳಿದ್ವಿ. ಅದೆಲ್ಲ ಬರಬೇಕಲ್ಲ ಕಾರ್ಯರೂಪಕ್ಕೆ ಫಸ್ಟು. ಆಮೇಲೆ ನೀವು IT ಪಾರ್ಕು ಸಾಫ್ಟ್ವೇರ್ ಪಾರ್ಕ್ ಮಾಡೋದಾದರೆ ಅದನ್ನು ಬೇರೆ ಜಾಗ ಗುರುತಿಸಿ ಅಲ್ಲಿ ಮಾಡಿ, ಉಳಿದಿದ್ದ ಹಣ ಇದಕ್ಕೇನಿದೆ ಇದನ್ನು ನೀವು ಇಂಪ್ರೂವ್ ಮಾಡಿ. ಮೈ ಶುಗರ್ನ ನೀವು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ IT ಪಾರ್ಕ್ ಮಾಡೋವಂಥದ್ದು ಏನಿದೆ ನಿಮಗೆ? ಹಾಂ, ಇದರಲ್ಲಿ ಏನಾದರೂ ನಿಮಗೆ ಲಾಜಿಕ್ ಅನ್ನಿಸ್ತಾ ಇದೆಯಾ ಈ ವಿಷಯ? ಇಲ್ಲಿರೋ ಮೆಷಿನ್ಗಳನ್ನ ಎತ್ತಿ ನೀವು ಅದಕ್ಕೆ ಈಗ ಹಾಕಿರೋ 150 ಕೋಟಿ ಎಲ್ಲ ವೇಸ್ಟ್ ಆಗಾದರೆ ಅದನ್ನು ತಗೊಂಡು ನೀವು ಇನ್ನೂ ಪ್ಲಸ್ 500 ಕೋಟಿ ಅಂತೀರ. 500 ಕೋಟಿ ಇಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ಆಮೇಲೆ ನೋಡಬೇಕು ನಾವು. ಅದ್ರ ಜೊತೆಗೆ ಇದನ್ನೆಲ್ಲ ತೆಗೆದು ನೀವು ಇಲ್ಲಿ ಹೊಸ ಸಾಫ್ಟ್ವೇರ್ ಪಾರ್ಕ್ ಅಂದರೆ ಅದಕ್ಕೆ ಇನ್ನೆಷ್ಟು ಕೋಟಿ ಅದನ್ನೇನೋ ಅನೌನ್ಸ್ ಮಾಡಿದ್ದಾರೆ? ಅಂಥ ಒಂದು ಸ್ಕೀಮನ್ನೇ ಯಾರು ಅನೌನ್ಸ್ ಮಾಡಿರಲ್ಲ ಪ್ರಾಜೆಕ್ಟ್ನ. ಇದೆಲ್ಲ ನಂಬುವಂಥ ವಿಷಯಗಳ ನೀವೇ ಯೋಚನೆ ಮಾಡಿ. ಮೈ ಶುಗರ್ ಕಾರ್ಖಾನೆಯನ್ನು ನೀವು ಡೆಮಾಲಿಷ್ ಮಾಡಿ ಅಲ್ಲಿ ಬೇರೆ ಏನೋ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ. ನಾನು ಅದಕ್ಕೆ ವಿರೋಧಿಸ್ತೀನಿ. ಮೇಡಮ್, ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ.